ಗೌಡ್ರೆ, ಏನ್ರಿ ಅಕ್ಕರ ಕರದ್ರಿ? ನಾ ಕರೆದಿದ್ದು ನಿಮ್ಮ ಮನಿಯವ್ರನ್ನ, ನಿಮ್ಮನ್ನಲ್ರಿ. ಅದೇನಂತಾರ, ನಾಯಿ ಕರೆದ್ರೆ ನಾಯಿ ಬಾಲ್ ಬಂದಿತ್ತಂತ. ಏನು ಮರ್ಯಾದೆಂದಾಗ ಮಾತಾಡ್ತಿರಲ್ಲ ನೀವು. ನಮ್ಮ ಜೊತೆಗೆ ಬಾಯಿಗೆ ಬಂದಾಗ ಮಾತಾಡ್ತಿದ್ರಿ, ನಾನು ಹೋಗ್ಲಿ ಬಿಡ ಅಂತ ಸುಮ್ಮನೆ ಇರ್ತಿದ್ದೆ. ನನ್ನ ಗಂಡಗೆ ಏನಾರ ಮಾತಾಡಿದ್ರ ಸುಮ್ಮನೆ ಇರಂಗಿಲ್ಲ. ಮತ್ತೆ ಹೇಳಕತ್ತೇನೆ. ಏನ್ರಿ ನಾಯಿ ನರಿ ಅನ್ಕೊಂಡೆ? ಯಾಕ ಎಲ್ಲಾರು ಗುಡಿ ಒಳಗೆ ಹೊಂಟಾರ, ತಣ್ಣಗ ಬರದ್ ಕಲೀರಿ, ಇಲ್ಲ ಬಾಯಿ ಮುಚ್ಕೊಂಡಿರಿ. ನಾಯಿ ನರಿ ಬಾಯಿಗೆ ಬಂದಂಗೆ ಏನಾರ ಮಾತಾಡಿದ್ರಿ ಸರಿ ಇರಲ್ಲ. ಮತ್ತೆ ನಾನು ಹೋಗ್ಲಿ ಬಿಡ ಪಾಟೀಲ್ ಅಣ್ಣಾರಿ ಮನ್ಸಿಗೆ ಬೇಜಾರಾಕೈತಿ, ಬಾಯಿಗೆ ಬಂದಂಗೆ ಮಾತಾಡಬಾರ್ದು ಅಂತ ಸುಮ್ಮನಿದ್ರೆ ಓಹೋ ದಿನಕ್ಕೆ ದಿನ ಹೆಚ್ಚೇ ಆಗಕತ್ತೈತಿ ನಿಮ್ದು. ಏನಂತ ಕೇಳಕತ್ತೀನಿ ನಾನು. ಏಪ್ಪ, ಏನಿದೆ ನನ್ನ ಮೈ ಮೇಲೆ ಬರಕತ್ತಾಳ? ಮಾಡ್ತೀನಿ ತಡಿ, ಬಾಯಿ ಮುಚ್ಚಿಸ್ತೀನಿ. ಏನಾರ ಇದ್ದಿದ್ದು ಹೇಳ್ಬಿಟ್ರೆ ಭಾಳ ಸಿಟ್ಟು ಬಂದ್ಬಿಡ್ತಲ್ಲ ನಿಮಗೆ. ಏನಾತು? ಯಾಕೆ ಏನಾತು? ಏನು ಬಾ ಇದು? ಅಲ್ಲ, ಏನು ಎದಕ್ಕೆ ಬಂದೀವಿ ನಾವು? ಏನು ಮಾಡಾಕತ್ತೀರಿ ನೀವು? ಶಾಂತ, ಸ್ವಲ್ಪ ಸಮಾಧಾನಾಗಿ ಇರಾಕ್ ಬರಲ್ಲನ? ನಾನೇನು ಅಂದಿಲ್ಲ ರೀ ಅವರಿಗೆ. ಅವ್ರ ಸುದ್ದಿಗೆ ನಾನು ಹೋಗಿಲ್ಲ. ಅವರೇ ಕಾಲ್ ಕೆದಕೊಂಡು ಜಗಳ ಮಾಡಕತ್ತಿರೋದೆ. ಸರಿ ಬರ್ರಿ ಅಣ್ಣಾರ. ಶಾಂತಕ ನಡ್ರಿ ಒಳಗೆ ನಡ್ರಿ. ತಡಿ ಪರತಿ. ಅಲ್ಲ, ಏನ್ ಕಾಲ್ ಕೆತ್ಕೊಂಡು ಏನ್ ಜಗಳ ಮಾಡಕತ್ತಿಲ್ಲ. ಈಗ ಲಕ್ಷ್ಮಿಯ ರತ್ತಿ ಫೋನ್ ಹಚ್ಚಿದ್ಲು. ಗಾಯತ್ರಿ ಏನೇನಾಗೈತೆ ಅಂತ ಗೊತ್ತಾನ ಅದು? ಅಪ್ಪ ಏನ್ವಾ? ಅಪ್ಪ ಒಂದ್ ನಿಮಿಷ, ಇದು ಇವ್ರು ಕರಿತಾ ಇದಾರ, ಒಂಚೂರು ಹೋಗ್ರಿಪ್ಪ. ಅಲ್ಲ ತಡಿ ಬಾ, ಇಲ್ಲೇನ ಮಾತಾಡತ್ತಾರ. ಯಾವುದು ಉಪಯೋಗಕ್ಕಿಲ್ದೆ ಇರೋದೆ, ಕೆಲ್ಸಕ್ಕೆ ಬಾರ್ದು ಮಾತೆ ಮಾತಾಡೋದು. ಅಪ್ಪ ಬೇಜಾರ್ ಮಾಡ್ಕೋಬೇಡ್ರಿ, ನಮ್ಗೆಲ್ಲ ಗೊತ್ತೈತಿ ಏನ್ ಮಾತಾಡ್ತಾರ ಅವ್ರು ಅಂತೇಳಿ. ಅದೇ ಲಕ್ಷ್ಮಿ ಏನೋ ಹೊಳ್ಳಿ ಮಾತಾಡಿದ್ಲಂತೆ, ಅದಕ್ಕೆ ಅವ್ರತ್ತಿ ಫೋನ್ ಹಚ್ಚಿ ಇಲ್ಲೇ ಇದು ಮಾಡ್ಯಾರ. ಇದನ್ನೇ ಇವ್ರಿಗೆ ಹೇಳುವಂತ ತಿಳಿತೀನಿ ಅಷ್ಟೇ. ಅದೇನಾರ ಯಾಕಾಗ್ವಲ್ತಕ್ಕ ನಡೀರಿ. ಈಗ ನಡೀರಿಪ್ಪ, ನೀವು ಬರ್ರಿ. ಅಲ್ಲ ತಡಿಯವ, ಅಲ್ಲಿ ಏನ ಮಾತಾಡ್ತಾರ? ಅಯ್ಯೋ ದೇವ್ರಿ, ಏನ್ ಅಪ್ಪಗಿಂತ ಮಗಳು, ಮಗಳಿಗಿಂತ ಅಪ್ಪ. ಏನ್ ನಿಮ್ ಉದ್ದೇಶ? ಶ್ರೀಕಾಂತ, ಇವ್ರು ಏನ್ ಮಾಡಕತ್ತಾರ, ಏನ್ ಮಾಡ್ಯಾರ ಅಂತ ಗೊತ್ತಾದ್ರ ನೀನಂತರೂ ಎದಿನ ಮಾಡ್ಕೋತಿ. ದೇವ್ರ ಮುಂದೆ ನಿಂತದ್ ಏನ್ರಿ ಅದಕ್ಕೆ ಮಾತಾಡೋದ್ ಮಾತು ನೀವು ಎದೆ ಹೊಡ್ಕೋತಿ ಅಂತ ಸುಮ್ಮನೆ ಇರ್ರಿ. ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ಏನಾರ ಯಾಕಾಗಲ್ತಕ್ಕೆ ಈ ಹೊತ್ನಾಗ ಈ ಜಗಳ ತೆಗಿಯೋದ್ ಬೇಕಾ? ಅಯ್ಯೋ, ಆ ಗಾಯತ್ರಿ ಫೋನ್ ಮಾಡಿ ಏನ್ ಹೇಳಿದ್ಲು ಗೊತ್ತಾ? ಮಾವ, ನೀವು ಇಲ್ಲೇ ಇರ್ರಿ, ಆರಾಮಾಗಿರ್ರಿ, ಏನು ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಖಾಲಿ ಕೆಲ್ಸಕ್ಕೆ ಬಾರ್ದೇ ಇರೋ ಯಾವ್ದಾದ್ರು ಜಗಳದ ವಿಷಯ ಹೇಳ್ತಿರ್ತಾರೆ ಅಷ್ಟೇ. ಸುಮ್ಮನೆ ಯಾಕೆ ನಿಮ್ದು ಹಾಳು ಮಾಡ್ಕೊಂತೀರಿ? ನೋಡ್ರಿ ನಿಮ್ಮ ಮಕ್ಕಳು ಒಂದೆರಡು ನಿಮಿಷ ಇಲ್ಲೇ ಹಾಕಿ, ನೀವು ಒಂದು ಸ್ವಲ್ಪ ಇಲ್ಲೇ ಕುಂದ್ರಿ ಮಾವ, ನಾನೇ ಹೋಗಿ ಬರ್ತೀನಿ ಏನಂತೇಳಿ. ಅವ್ರು ಬಾಯಿ ಮುಚ್ಚಿಸ್ಲಿಲ್ಲ ಅಂದ್ರೆ ಮುಚ್ಚಲ್ಲ. ಅವರು ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಾರೆ. ಅದಕ್ಕೆ ನಾ ಹೋಗಿ ಬರ್ತೀನಿ. ಸುಮ್ಮನೆ ನಿಮ್ಮಂಗೆ ಮಾತಾಡ್ಲಾರ್ದ್ರೆ ಬಾಯಿ ಸತ್ತರ ಸಿಕ್ಬಿಟ್ರೆ ಮುಗಿದು ಓದ್ಕತಿ ಹುರಿದು ಮುಕ್ಕು ಬಿಡ್ತಾರೆ. ನಮ್ಮತ್ತಿಗೆ ಹೆಂಗೆ ಅಂತೇಳಿ ನಂಗೆ ಗೊತ್ತೈತಿ. ಮಾವ ನಿತಿರಿ ಕೆಡ್ಸ್ಕೊಬಿಡ್ರಿ, ಆರಾಮ್ ಕುಂದ್ರಿ ಇಲ್ಲಿ. ಸರಿನಪ್ಪ, ಜಗಳ ಮಾಡ್ಕೋಬೇಡ್ರಿ. ಏನಾಯ್ತಕ್ಕ? ಇವ್ರು ತಂಗಿದಳಲ್ಲ ದ್ರಾಕ್ಷಾಯಣಿ, ಅದೇ ನನ್ ಬೀಗ್ತಿ ಆಕಿ. ಇಷ್ಟೆಲ್ಲ ಆಗೈತೆ ಅಂತ ಗೊತ್ತಾ? ನೋಡಪ್ಪ, ಚೀ ಚಿ 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 ಎಂತ ಅಸಹ್ಯವಾದ ವಿಚಾರ ಇದೆ. ಹೌದಾ? ಅದಕ್ಕ ಇದನ್ನ ಅವ್ರ ಮುಂದೆ ಹೇಳೋಣ ಅಂತೇಳಿ ಕರೆದೇನಾ? ಹ್ಞೂನ್ಲಾ, ಈಗ ಇದನ್ನ ಹೇಳಿ ಇಲ್ಲೇ ಜಾಡ್ಸಿ ಬಾಯಿಗೆ ಬಂದಾಗ ಮಾತಾಡಿ ಫೋನ್ ಹಚ್ಚಿ ಸರಿ ಮಾಡಿಸ್ಬಿಡೋಣ ಅಂತ. ಏನಂತೀನಿ ನೀನು? ಕರಿಲ್ಲ ಇನ್ನೊಮ್ಮೆ ಹೋಗಿ. ಕಬ್ಬಣ ಕಾದಾಗ ಬಡ್ದ್ಬಿಡ್ಬೇಕು, ವಿಚಾರ ಎದ್ದಾಗ ಏನನ್ನ ಮುಗಿಸ್ಬಿಡ್ಬೇಕು. ಏನಂತಿ ಪಟಿಲ? ಅಕ್ಕ, ನಿಂಗೊಂದು ಮಾತು ಹೇಳ್ತೀನಿ, ತಪ್ಪಿಕೋಬೇಡ. ಇಷ್ಟು ದಿನ ಯಾವತ್ತೂ ನಾನು ನಿಂಗೆ ಈ ಥರ ಹೊಳ್ಳಿ ಮಾತಾಡಿದ್ದಿಲ್ಲ. ಆದ್ರೆ ಹೇಳ್ತೇನೆ ಕೇಳ, ಯಾವತ್ತು ಆದ್ರೆ ಬೆಂಕಿನ ಆರ್ಸಕ್ ಪ್ರಯತ್ನ ಪಡು, ಇನ್ನಷ್ಟು ಊದಿ 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 ಹಚ್ಚಕ್ ಪ್ರಯತ್ನ ಪಡ್ಬೇಡ. ಏನು ಇದು ಏನಾಯ್ತೋ, ಸತ್ಯ ಏನೋ ಸುಳ್ಳೇನೋ ದೇವ್ರಿಗೆ ಗೊತ್ತು. ಆದ್ರೆ ನೀನೇ ಹೇಳ್ತಾ ಇದ್ದೀ ಅದನ್ನ DNA ಟೆಸ್ಟ್ ಮಾಡಿಸ್ತಾರಂತ, ಅದಂತ ಇದಂತ ಅಂತೇಳಿ. ಒಂದೇದು ಅವ್ರಿಗೂ ಬುದ್ಧಿ ಇಲ್ಲ, ಊರ್ ಮೇಲೆ ಬಂದವ್ರಿಗೆ ಫೋನ್ ಮಾಡಿ ಹೇಳಿ ಕಿರಿಕಿರಿ ಮಾಡ್ಬೇಕು ಮಾಡಬಾರ್ದು ಅಂತೇಳಿ ಸಾಲದಕ್ಕೆ ಅಲ್ಲಿ ಫೋನ್ ಹಚ್ಚಿ ಹೇಳೆಲ್ಲ ಮುಗಿಸಿ ಈಗ ನಿನಗೆ ಬೇರೆ ಫೋನ್ ಹಚ್ಚಿ ಹೇಳ್ಯಾರ. ಅಲ್ಲ, ಈಗ ಅದನ್ನ ನೀನ್ ಇಲ್ಲಿ ದೊಡ್ಡ ಪ್ರಚಾರ ಮಾಡಿ ಈಗ ಅದನ್ನ ಪಂಚಾಯತಿ ಕೂಡಿಸಿ ಬಗೆಹರಿಸಕ್ಕೆ ಸಾಲದಕ್ಕೆ ಅವ್ರು ಈ ರೀತಿ ಪ್ರವಾಸ ಕಟ್ಟಿಡಕ್ ಬಂದಾರೆ. ಮೊದಲೇ ಅವ್ರ ಮನಸ್ಸು ಎಷ್ಟು ಸೂಕ್ಷ್ಮ ನಂಗೆ ಗೊತ್ತೈತಿ. ಈ ಟೈಮ್ನಾಗ ನಿಮ್ ತಂಗ ಹಂಗ್ ಮಾಡ್ಯಾರ ಹಿಂಗ್ ಮಾಡ್ಯಾರ ಅಂದು ಈಗ ಅವ್ರ ನೆಮ್ಮದಿ ಹಾಳು ಮಾಡಿ ಕುಂತ್ಬಿಡ್ಬೇಕಂತ ತೀರ್ಮಾನ ಮಾಡ್ಕೊಂಡಿಯಲ್ಲ. ಸರಿ ಇಲ್ಲಕ್ಕ, ಇದು ಮಾತ್ರ ಸರಿ ಇಲ್ಲ. ನೀನೇನಾದ್ರೂ ಈ ವಿಷಯ ಪಿಟ್ಟಕ್ಕಂತ ಬಾಯಿ ಬಿಟ್ರೆ ಇನ್ಮೇಲೆ ನೀನು ಬ್ಯಾರೆ ಶ್ರೀಕಾಂತನ ನೋಡ್ಬೇಕಾಕತಿ. ಅಕ್ಕನ ಮರ್ಯಾದೆ ಕಳ್ಕೊಂತಿಯಕ್ಕ, ನಾ ಹೇಳ್ತಾ ಇದೀನಿ. ಇದು ಅವ್ರವ್ರ ಫ್ಯಾಮಿಲಿ ಮ್ಯಾಟರ್, ಅವ್ರಿಗೆ ಸಂಬಂಧಪಟ್ಟಿದ್ದು ಅವರೇ ಬಗೆಹರಿಸ್ಕೊಂತಾರ. ಇದ್ರೊಳಗೆ ನೀನ್ ಮೂಗ್ ತೋರ್ಸೋದು ಸರಿ ಇಲ್ಲಕ್ಕ. ಏನ ಅಲ್ಲ, ಇದೇನ್ ಶ್ರೀಕಾಂತ ಹಿಂಗ ಅಂದ್ಬಿಟ್ಟಿ? ಅಲ್ಲಕ್ಕೆ ನಾನು ಬೀಗ್ತಿಲ್ಲ. ಅದಕ್ಕೆ ಏನ್ ಮಾಡ್ಬೇಕೀಗ? ಬೀಗ್ತಿ ಆದ್ರೆ ಏನಕ್ಕ ಮಾಡ್ಬೇಕು? ಅವ್ರ ಪರ್ಸನಲ್ ಜೀವನದಾಗ ಎಂಟ್ರಿ ಆಗಕ್ ನಿಂಗೆ ಏನಕ್ಕ ಯೋಗ್ಯತೆ ಐತಿ? ಏನ್ ರೈಟ್ಸ್ ಐತಿ ಅದನ್ನ ಹೇಳಿ ನೀನ್ ಫಸ್ಟ್. ನಿನ್ನ ಸೊಸಿಗೆ ಏನಾರು ಸಂಬಂಧಪಟ್ಟಿದ್ರೆ ಅಷ್ಟೇ ನೀ ಮಾತಾಡ್ಬೇಕಕ್ಕ. ಏನು ಸುಮ್ನೆ ಇಂಥದ್ರಾಗೆಲ್ಲ ಇಂಟರ್ಫಿಯರ್ ಆಗೋದು ಸರಿಯಲ್ಲ. ಅದು ಎಷ್ಟೋ ಅಷ್ಟೇ ಇರ್ಬೇಕು. ಏನ ಮಕ್ಕಳೇ ತಾಯಿ ತಂದಿಗೆ ಎಷ್ಟೋ ಪ್ರೈವಸಿ ಕೇಳ್ತಿರ್ತಾರ, ನೀನ್ ಹೋಗಿ ಬೀಗರ್ದಾಗ ಇಂಟರ್ಫಿಯರ್ ಆಕೇನ? ಸರಿ ಇಲ್ಲಕ್ಕ, ಇದನ್ನ ನೀನು ಕಡಿಮೆ ಮಾಡ್ಕೊ. ಪಾಟೀಲ್ ಅಣ್ಣಾರ ಒಳ್ಳೆ ಕೆಲಸ ಮಾಡಿದ್ರೆ. ನಂಗೆಲ್ಲ ಗೊತ್ತಾಗೈತ್ರಿ ಪಾಟೀಲ್ ಅಣ್ಣಾರ. ನಾನು ಇದನ್ನ ನನಗೂ ಫೋನ್ ಹಚ್ಚಿ ತಲೆ ತಿಂದ ಆತವ್ರು. ನಾ ಅದನ್ನ ಊರಿಗೆ ಹೋದ್ಮೇಲೆ ಬಗೆಹರ್ಸೋಣ ಅಂತ ಮಾಡೇನಿ. ನಮ್ಮ ಮನೆಯವ್ರ ಆಮೇಲೆ ನಮ್ಮ ಅತ್ತಿಯವ್ರು ಇಬ್ರು ಅಷ್ಟೇ ಹಾಗೆ ಅವ್ರಿಗೆ ಅವ್ರ ಮೇಲೆ ಭಾಳ ಸಿಟ್ಟೈತಿ. ಯಾರು ಏನು ಅವರು ನಿಜವಾಗ್ಲೂ ಗಂಡ ಹೆಂಡ್ತಿನೇ. ಇದನ್ನ ಅರ್ಥ ಮಾಡ್ಕೊಳ್ಳಾರ್ದ ಆ ಗಾಯತ್ರಿ ಅವರು ಬಾಯಿಗೆ ಬಂದಾಗ ಮಾತಾಡ್ತಾ ಇದಾರ. ಅವ್ರ ಮಾತು ಕೇಳ್ಕೊಂಡು ಇವರು ಈ ರೀತಿ ಶುರು ಮಾಡ್ಕೊಂಡಾರ. ಅವರಿಬ್ರು ನಿಜವಾಗ್ಲೂ ಗಂಡ ಹೆಂಡ್ತಿ. ಆ ಪವಿತ್ರ ಅವ್ರ ಮಗಳೇ. ಎಷ್ಟೇ ಆದ್ರೂ ಒಂದೇ ಮಗ ಹೆಂಡತಿ. ಅದು ಇವಾಗ ಬೆಟ್ಟಾಗ್ಯಾರ, ಅವ್ರು ಬಿಟ್ಟು ಹೋಗಿದ್ದವ್ರಿಗೆ ತಪ್ಪು ಅನ್ಸೈತಿ. ಗಂಡ ಹೆಂಡತಿ ಮತ್ತೆ ಕೂಡ್ಯಾರ. ಈ ವಯಸ್ಸಿನಾಗ ಏನ್ ಹಾಗೆ ಸತ್ಸದೈತಿ? ಏನ್ ಸಣ್ಣ ವಯಸ್ಸಾ? ಏನ್ ಇವ್ರು ಯಾಕೆ ಹಿಂಗೆ ಮಾಡ್ತಾ ಇದಾರ ದೇವರಿಗೆ ಗೊತ್ತು. ಇಲ್ಲಿ ನೋಡ್ರಿ, ಈಗ ನನ್ನ ಗಂಡನ ಮುಂದೆ ಹೇಳ್ತೀನಿ ಅಂತಾರ. ಮೊದಲೇ ಅವ್ರ ಮನಸ್ಸು ಅಷ್ಟೊಂದು ಇದು ಇಲ್ಲ. ಅವ್ರು ಮೊದಲೇ ನಮ್ಮ ದ್ರಾಕ್ಷಾಯಣಿ ಗಂಡ ಯಾರ ಏನೋ ಸಿಕ್ಕರೆ ಸಾಕು, ಅವ್ರು ನೀವು ಸುಮ್ಮನೆ ಮಾತ್ರ ಬಿಡಂಗಿಲ್ಲ ಅಂತಾರ. ಈಗ ಇದು ಒಂದಕ್ಕೊಂದು ದೊಡ್ಡ ಜಗಳ ಆಟಲ್ಲ. ಸ್ವಲ್ಪ ಇದನ್ನ ನೀವು ಅವ್ರಿಗೆ ಹೇಳ್ರಿ ಪಾಟೀಲ್ ಅಣ್ಣಾರ. ಅಲ್ಲ ಶ್ರೀಕಾಂತ, ಹೇಳ್ರಿ ಅಂತ ನೋಡಿ, ಇಲ್ಲ ಗೊತ್ತಿದ್ದು ಹೆಂಗದಾರ ಇವ್ರು.
ಅದನ್ನ ಹೇಳ್ತಾ ಇದೀನಲ್ಲಕ್ಕ, ನೀನ್ ಇದ್ರೊಳಗೆ ಇಂಟರ್ಫಿಯರ್ ಆಗ್ತಕ್ಕದ್ದಲ್ಲ ಅಷ್ಟೇ. ಇದು ಏನಾರ ಪಿಟ್ಟಕ್ಕಂತಂದಿ ಸರಿ ಇರಂಗಿಲ್ಲ. ಮತ್ತೆ ಹೇಳ್ತಾ ಇದೀನಿ, ಆದಷ್ಟು ಕಡಿಮೆ ಮಾಡ್ಕೋ. ಈ ತರ ವಯಸ್ಸಾದಂಗೂ ವಯಸ್ಸಿಗೆ ತಕ್ಕಂಗ್ ನಡ್ಕೊಳ್ಳೋದ್ ಕಲಿ. ವಯಸ್ಸಿಗೆ ಮೀರಿದ್ದು 30 ವಯಸ್ಸಿಗೆ ಸಣ್ಣ ಮಕ್ಳ ತರ ನಡ್ಕೊಂಡು ಸಣ್ಣವ್ರದ್ರಾಗ ಸಣ್ಣವ್ರ ಆಗ್ಬೇಡ. ಸಣ್ಣವ್ರು ನಿನಗೆ ಬುದ್ಧಿ ಹೇಳತ್ರ ಮಾಡ್ಬೇಡಕ್ಕ. ಅರ್ಥ ಮಾಡ್ಕೋ. ಏನು ನೀನು ಯಾಕೆ ಹಿಂಗ ಅದಿಯೋ ದೇವ್ರಿಗೆ ಗೊತ್ತಾಗ. ಅಲ್ಲ ನನಗೆ ಬೈತಿಯಪ್ಪ ನೀನು. ನಿನಗ ಬೈಬೇಕ್ ಮತ್ತೆ ಅವ್ರ ಬುದ್ಧಿ ಇಲ್ದಂಗ ಅವ್ರು ಅದೇನೋ ಓದಿ ಕಡೋದ್ ಕಟ್ಟಿ ಹಾಕಿ ನಂತರ ಅವ್ರು ಫೋನ್ ಮಾಡಿ ನಿಂಗೆ ಹೇಳಿದ ತಕ್ಷಣ ನೀ ರಿಟರ್ನ್ ಹೇಳ್ಬೇಕು ಬೇಡ. ಅದನ್ನ ಅವ್ರಿಗೆ ಹೇಳ್ಕೊರಿಪ್ಪ, ನೀವು ನಮ್ಗೆ ಯಾಕೆ ಹೇಳಕತ್ತೀರಿ ಅಂತೇಳಿ. ನಿನ್ ಮರ್ಯಾದೆ ಹೋತ? ನಿನ್ ಮರ್ಯಾದೆ ಯಾಕಕ್ಕ ಹೋಗತಿ? ನೀನೇನು ಅಗ್ರಿಮೆಂಟ್ ಮಾಡ್ಕೊಂಡಿಯಾ? ಇಡೀ ಊರಿಗೆ ಇಡೀ ಜಗತ್ತಿಗೆ ಗೊತ್ತಾ ಅವ್ರು ನೀವು ಬೀಗ್ರು ಅಂತ? ಏನಿಲ್ಲ, ಮರ್ಯಾದೆ ಹೋಗೋಷ್ಟೇನ್ ದೊಡ್ಡ ವ್ಯಕ್ತಿ ಇಲ್ಲಿ ಯಾರು ಇಲ್ಲ. ಅದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು ಅವ್ರವ್ರ ಬಗ್ಗೆ ಹರಿಸ್ಕೊಂತಾರ. ಇನ್ನೊಂದ್ಸಲ ನಿನ್ಗೇನಾರ ಫೋನ್ ಬಂದ್ರೆ ನೀನೇ ಕ್ಲಿಯರ್ ಆಗಿ ಹೇಳು, ಇದಕ್ ನಾ ಏನು ಮಾಡಕ್ಕಾಗಲ್ವಾ, ನೀವೇ ಮಾತಾಡ್ಕೊರಿ ಅಂತ ಹೇಳ್ಬಿಡ್ಕುಲ್ಲ. ಅಲ್ಲ ಪವಿತ್ರಗ ಕಂಡಬಟ್ಟಿ ಬಂಗಾರ ಕೊಟ್ಟು ಕಳ್ಸಿದ್ದ ಅಂತ ಹೇಳಿದ್ನಲ್ಲ. ಕೊಟ್ಟೋರವ್ರು ಇಸ್ಕೊಂಡವ್ರವ್ರು ರಿಟರ್ನ್ ಕೊಡ್ಬೇಕು ಅನ್ಸಿದ್ರೆ ವಾಪಸ್ ಕೊಡ್ತಾರ, ಬ್ಯಾಡ ಅಂದ್ರೆ ಇಟ್ಕೊಂತಾರ. ಇದು ಗಂಡ ಹೆಂಡತಿಗೆ ಸಂಬಂಧಪಟ್ಟಿದ್ದು. ಅದನ್ನ ಇಸ್ಕೋಬೇಕು ಅಂತ ಗಾಯತ್ರಿ ಅವ್ರಿಗೆ ಅನ್ಸಿದ್ರೆ ಅವರೇ ಇಸ್ಕೊಂತಾರ. ಇದ್ರೊಳಗೆ ನೀ ಇಂಟರ್ಫಿಯರ್ ಆಗ್ತಕ್ಕದ್ದಲ್ಲಕ್ಕ. ಸುಮ್ಮನೆ ಇರ್ಬೇಕಷ್ಟೇ. ನಿನ್ನ ಮಗುಗೆ ಏನಾರು ಸಂಬಂಧಪಟ್ಟಿದ್ರೆ ನಿನ್ನ ಮಗನ ಸಂಸಾರ ಏನಾರು ಸರಿ ಮಾಡ್ಬೇಕು ಅನ್ನೋಂಥ ಪ್ರಾಬ್ಲಮ್ಸ್ ಯಾವಾರ ಇದ್ರೆ ಅಷ್ಟೇ ನೀ ಮಾತಾಡಕ. ಅವ್ರ ಕುಟುಂಬದ ಅವ್ರ ತವ್ರ ಮನೆ ವಿಚಾರಕ್ಕೆಲ್ಲ ನೀ ತಲೆ ಹಾಕಕ್ ಹೋಗ್ಬೇಡ. ಅತ್ತಿ ಸೊಸಿ ಅನ್ನೋದಕ್ಕಿಂತ ಅಪ್ಪ ಮಗಳು ಗಂಡ ಹೆಂಡತಿ ಅನ್ನೋ ಸಂಬಂಧ ಭಾರಿ ಶ್ರೇಷ್ಠವಾದ್ದು. ಆಯ್ತು ಬಿಡಪ್ಪ, ನಾ ಏನು ಮಾತಾಡಕ್ ಹೋಗುದಿಲ್ಲ. ಒಳ್ಳೆ ಕೆಲಸ ಮಾಡಿದ್ರಿ. ಪಾಪ ಇಲ್ಲಿ ಊರು ನೋಡಕ್ಕಂತ ಪಾಪ ಆ ಮನುಷ್ಯ ಖುಷಿಯಿಂದ ಇರ್ತಾರ. ಇಂಥ ಹೊತ್ನಾಗ ಅವ್ರಿಗೆ ಈ ಥರ ಎಲ್ಲ ಮಾತಾಡಿ ಮನಸ್ಸು ಕೆಡಿಸಿ ದೊಡ್ಡ ರಂಪನೆ ಮಾಡ್ತಿದ್ರು. ಈಗ ನೀವು ಇದ್ದಿದ್ದಕ್ಕೆ ಒಳ್ಳೆಯದಾತು. ಇಲ್ಲ ಅಂದಿದ್ರೆ ಏನ್ ಮಾಡಿ ಕೈ ಬಿಡ್ತಿದ್ರ. ಶಾಂತಕರ ವಿಚಾರ ಮಾಡ್ಕೋಬೇಡಿ. ನಂಗೆ ಗೊತ್ತು, ನಮ್ಮ ಅಕ್ಕನಿಂದ ನಿಮ್ಗೆ ಅವಾಗವಾಗ ಈ ತರ ಅವಮಾನ ಆಗ್ತಾನೆ ಇರ್ತೈತಿ. ನಂಗೆ ಅರ್ಥ ಆಕೈತಿ. ನಾನು ಇಷ್ಟು ವರ್ಷ ಏನೋ ಒಂದು ಅಕ್ಕ ಅನ್ನೋ ಪ್ರೀತಿಯಿಂದ ಇದು ಮಾಡ್ತಿದ್ದೆ. ಆದ್ರೆ ನೇರಿ ಈ ತರ ಎಲ್ಲ ಇಂಥ ವಿಷಯದಾಗೂ ಹಿಂಗೆಲ್ಲ ನಡ್ಕೊಂತಾಳ ಅಂದ್ಮೇಲೆ ನಂಗೆ ತಡ್ಕೊಳಕ್ ಆಗ್ಲಿಲ್ಲ. ಆಕೆ ಏನು ಮಾತಾಡಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನೀವು ಆಮೇಲೆ ನಿಧಾನವಾಗಿ ಇಲ್ಲಿಂದ ಊರಿಗೆ ಹೋದ್ಮೇಲೆ ತಿಳಿಸಿ ನಿಮ್ಮ ಮನೆಯವರಿಗೆ ಹೇಳಿ ಈ ಸಮಸ್ಯೆನ ಬಗೆಹರಿಸ್ಕೊರಿ. ಮಾವ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಪ್ಪಾಜಿ ಮೊದಲೇ ಹಾರ್ಟ್ ವೀಕ್ ಇತ್ತು. ಅವ್ರಿಗೆ ಏನಾರ ಆಗಿದ್ರೆ ನಾನು ತಡ್ಕೊಂತಿದ್ದಿಲ್ಲ. ನೋಡಮ್ಮ, ನನ್ನ ಮನೆಗೆ ಬಂದು ಸೊಸಿನ ಖುಷಿಯಾಗಿಟ್ಕೊಳ್ಳೋದು ನನ್ನ ಕರ್ತವ್ಯ. ನಿಮ್ಮ ಅಪ್ಪ ನಿಮ್ಮವ್ವ ಬೇಜಾರನಾಗಿದ್ರೆ ನೀ ಖುಷಿಯಾಗಿರ್ತೀಯನ? ನಂಗೆ ಅದು ಅರ್ಥ ಆಕತಿ. ತಲೆ ಕೆಡಿಸ್ಕೋಬೇಡ. ಹೋಗ್ ಅವ್ರು ಏನೋ ಅಂತ ತಿಳ್ಕೊಂಡ್ಕೊಂಡಾಗ ಹೋಗಿ ಮಾತಾಡು. ಸರಿ ಮಾವ. ಅಪ್ಪ ಒಳ್ಳೆ ಕೆಲಸ ಮಾಡಿದ್ರಿ. ಈ ಥರ ಮೊದಲೇ ಮಾಡ್ಬೇಕಿತ್ತಪ್ಪ, ಅಂದ್ರೆ ಅತ್ತಿ ಬಾಯಿ ಮುಸ್ತಿತ್ತು. ಅಲ್ಲ ಪಾಪ ಆ ದ್ರಾಕ್ಷಾಯಣಿಯವ್ರನ್ನ ಬಿಟ್ಟು ಈ ಬಾಯಿ ಬಡಿಕೆ ಗಾಯತ್ರಿನ ಅದು ಹೆಂಗಾರ ಮದುವೆ ಮಾಡ್ಕೊಂಡ್ರೋ ಏನೋ ಆಗಣ ಮಗ. ಛೇ ಪಾಪ ಅವ್ರು ಎಷ್ಟು ಕಷ್ಟಪಟ್ಟರು ಅಂತೇಳಿ ಎಲ್ಲ ಇವ್ರಿಗೆ ಪಾರ್ವತಿ ಹೇಳ್ತಿರ್ತಾಳಲ್ಲ, ಹೊಟ್ಟೆ ಕೂಸಿನ ಇಟ್ಕೊಂಡು ಭಾಳ ಕಷ್ಟಪಟ್ಟಾರಂತೆ. ಛೇ, ಈಗ ಅವರಿಗೆ ಇಷ್ಟು ವಯಸ್ಸಾದ್ಮೇಲೆ ಇಷ್ಟು ವರ್ಷಕ್ಕೆ ಒಂದು ಗಂಡ ಅನ್ನೋದು ಮತ್ತೆ ವಾಪಸ್ ಭೇಟಿಯಾಗಿ ಏನೋ ಒಂದು ನಾಲ್ಕು ಮಾತಾಡ್ಕೊಂತ ಖುಷಿಯಿಂದ ಇರ್ತಾರಂದ್ರೆ ಅದನ್ನು ಸಹಿಸ್ಕೊಳಕ್ ಆಗಲ್ಲ ಇಂಥವ್ರಿಗೆ. ಒಳ್ಳೆ ಕೆಲಸ ಮಾಡಿದ್ರಿ ಅಪ್ಪ. ಅಬ್ಬಾ, ಇದು ತಮಿಳುನಾಡಿನ ತಿರುಮಲೈದಾಗಿರೋ ಅರುಣಾಚಲೇಶ್ವರ ದೇವಸ್ಥಾನ. ಅರ್ಧ ಊರೈತೆ ಬಿಡು. ಅಬ್ಬಾ, ಇಷ್ಟು ದೊಡ್ಡ ದೇವಸ್ಥಾನ ಅಡ್ಡಾಡ್ಬೇಕಾ ಈಗ? ತಿರುಮಲೈ ಅರುಣಾಚಲೇಶ್ವರ ದೇವಸ್ಥಾನ. ಭಾರಿ ದೊಡ್ಡದೈತೆ ಬಿಡು ಇದು. ಗಿರ್ಜಿ, ಗಿರ್ಜಿ, ಓ ಏನು ಹೇಳು, ಇಷ್ಟು ದೊಡ್ಡದೈತಿ ಇದು. ಲೇ ಗಿರ್ಜಿ, ಏನಂತ ಹೇಳಂತ ಕೇಳಕತ್ತೀನಿ, ತಿಳಿರ್ಸಕತ್ತಾಗ ಹೊಟ್ಟೆ ಹಸ್ತಿದ್ದ ಆಮ್ಯಾಗ. ಈಗ ಬಿಡು. ಅಲ್ಲ ಕರ್ಯಾಕತ್ತ ನೀನು ಓ ಅನ್ನಕ್ ಬರೋದಿಲ್ಲನ? ಓನ ಅಂದಿದ್ದ ಆಗಲಿಂದಾನು. ಓ ಎಲ್ಲಿಟ್ಟಿ ಮಷೀನ್? ಅಲ್ಲ ಅವರೆಲ್ಲ ಅಲ್ಲಿ ಏನ್ ಮಾತಾಡಕತ್ತಾರ? ನನ್ನ ಬಿಟ್ಟಿಲ್ಲ, ನನ್ನ ಕರಿಬೇಕು ಬೇಡ ಮಾತಾಡಕ. ನೋಡು ಸ್ವಲ್ಪ ದೊಡ್ಡಕ್ಕಿದಾಳೆ, ಹಿರಿಯಾಳ, ಆಕಿನ್ ಬಿಟ್ಟು ಮಾತಾಡಕತ್ತೀವನ ಅಂಜಿಕೆ ಹೇಳಕ್ ಏನಾರ ಐತೆ ನೋಡು. ಏನಪ್ಪ ನನ್ನ ಮಗ ಇತ್ತ ಕುಂತತ್ ಬಿಡು. ಇವ್ರೇನ ಗುಂಪಾಗಿ ಮಾತಾಡಕತ್ತಾರ. ಏನಾರ ಮಾತಾಡಕತ್ತಿರ್ಬೋದ್ಲ ಇವ್ರು? ಆಕಿ ಪಡಾಳಿ ಹಾರಿಸ್ಕೊಂತ ಕಮಲಿ ಇಟ್ಟತನ ಇದ್ಲು, ಈಗ ಜುಟ್ಟು ಹಾರಿಸ್ಕೊಂತ ಹೋದ್ಲು ಪಡಾಳಿ ಹಾರಿಸ್ಕೊಂತ. ಯಾಕ ಏನಪ್ಪ? ಅಯ್ಯೋ ದೇವ್ರೇ, ನಿನ್ನ ಕರಿಬೇಕಿತ್ತ ಮಾತಾಡಕ? ಮಾತಾಡ್ತಿದ್ದೆ, ಆದ್ರೆ ಅವ್ರು ಏನ್ ಮಾತಾಡಿದ್ರ ನೀನ್ ಕೇಳ್ತಿದ್ದಿಲ್ಲ ಅದಲ್ಲ. ಎದಕ್ಕೆ ಹಲ್ಕಿಸಾಕತ್ತೆ ಆಡ್ಬಿಟ್ಟಿ? ಏನ್ ಮಾತಾಡಕತ್ತಾರ ಅವ್ರು? ಮುಂದೆ ಯಾವ ಊರಿಗೆ ಹೋಗ್ಬೇಕಂತ ಏನಾರ ಮಾತಾಡಕತ್ತಿರ್ಬೇಕು ಬಿಡ. ಇನ್ನು ಯಾರು ಬರ್ತಾರ? ಇಷ್ಟ ಮಂದಿ ಅಲ್ಲ. ಎಲ್ಲಿ ಐತಿ ಸೀಟ್ ಬಸ್ನ್ಯಾಗ? ಕತ್ತಿ ನಿಂದೊಂದತ್ತಾಗ ಮತ್ತೆ ಯಾರು ಬರ್ತೇನಂದ ರೇವತ್ತಾಗ? ಯಾರ ಅಲ್ಲ, ಯಾವೂರು ಅಂತ ವಿಚಾರ ಮಾಡಕತ್ತಿರ್ಬೇಕು. ಯಾರನ್ನ ಕರ್ಸ್ಬೇಕಂತ ವಿಚಾರ ಮಾಡಕತ್ತಾರ? ಅಯ್ಯೋ ದೇವ್ರಿ, ಇವಕ್ಕೇನು ಬಂತಂತ ತಿನ್ನತ್ತಾಗ. ನಾ ಹೇಳ್ತೇನೆ ತಡಿ. ಬಸ್ನ್ಯಾಗ ಸೀಟ್ ಇಲ್ಲ, ಸಾಕು, ಯಾರ ಬರ್ರಿ ಹಿಂದೆ ಗಾಡಿ ಮಾಡ್ಕೊಂಡ್ ಬರ್ವಲ್ರಕ್ಕ. ನೀವು ಯಾರ್ಯಾರನಾರ ಕರ್ಸಕ್ಕೆ ಹೋಗ್ಬೇಡ್ರಿ, ಈಗ ಎಲ್ಲಿ ನಿಂತು ಹೋಗೋದನ ಅಂತ ಕೇಳ್ತೇನೆ ನಾನು. ಮತ್ತೆ ಅಂದಂಗ ಇದ್ಯಾ ದೇವಸ್ಥಾನ ಇದು? ಅರುಣಾಚಲೇಶ್ವರ. 6 ಮಂದಿ ಬರ್ತಾರಂತ? ಅಯ್ಯೋ ಕತಿಯ, ಒಬ್ರಿಗೆ ಜಾಗ ಇಲ್ಲ ಗಾಡಿಯಾಗಿ 6 ಮಂದಿ ಬರ್ತಾರಂತ? ಅಲ್ಲ, ಅರುಣಾಚಲೇಶ್ವರ ದೇವಸ್ಥಾನ. ಅರುಣಾಚಲೇಶ್ವರ. ಆಗ್ಲಿ ಏನೇನು ದೊಡ್ಡದಪ್ಪ ಗುಡಿ. ಏನು ಅರ್ಧ ಊರು 10-20 ಎಕರೆದಾಗ ಒಂದೊಂದು ಗುಡಿ ನೋಡು. ಸಣ್ಣ ಯಾವ ಇಲ್ಲ. ಅಂದಂಗೇನು ಸೀರೆ ಯಾರ ಬೇರೆ ಉಟ್ಕೊಂಡ್ಬಿಟ್ಟಿ? ಸರಿ, ನಾ ಏನು ಅಡ್ಕೊಂತೇನೆ ಅಡಿಬಿಟ್ಟು ಒಂದು ಬದಲ್ ಮೆಟ್ಲು ಮ್ಯಾಕೊಂತಾನೆ. ಸರಿ ಅಂತ. ಸರಿ ಅಲ್ಲ, ಸೀರೆ
ಸೀರೆ ಸೀರೆ ಹೊಸಾದಿದೆ. ಯಾವ್ದು ಹೇಳಿ ಗಿರ್ಜಿಕೆ, ಇದು ಯಾವ್ದು ಹೇಳಿ ನೋಡೋಣ. ಇದು ಯಾವಾಗ ತಗೊಂಡಿದ್ದೆ ಹೇಳಿ ನಾನು. ನೀ ಯಾವಾಗ ತಗೊಂಡಿಯ ನಂಗೇನು ಗೊತ್ತು? ತಗೋಲ್ಲ ನಿನಗ ಮತ್ತೆ ಗುಡಿಯಾಗ ಕುಂತೇನಂತ ಬಿಟ್ಟ ನಿನ್ನ ಅಡಿಬಿಟ್ಟು. ನಿನಗೆ ಯಾರು ಕೊಡ್ಸ್ಯಾರ ನನಗೇನು ಗೊತ್ತಂತಿಲ್ಲ. ಯಾಕೆ ನನ್ನ ಗಂಡು ಬಿಟ್ಟು ಇನ್ಯಾರು ಕೊಡಿಸ್ತಾರ ಅಡಿಬಿಟ್ಟು. ನಾನು ಗಂಡು ಕೊಡ್ಸಿದ್ದಿದ್ದ ಗೊತ್ತಾನ, ಗುಡಿಗೆ ತಗೊಂಬಂದೇನೆ ನಾನೇ ಉಡೋಣ ಅಂತ. ಹೌದಾ? ಎಷ್ಟು ಕೊಟ್ಟಿರ್ಬೋದು ಹೇಳಿದಕ್ಕೆ ನೋಡೋಣ. ಯವ್ವ ದೇವ್ರೇ, ಶಾಂತಕ್ಕ ನನ್ನ ಮೇಲೆ ಅದೇನು ಸಿಟ್ಟ ನಿನಗೆ? ಇಲ್ಲಿ ಬಿಟ್ಟು ಹೋಗಿಯಲ್ಲ ಯವ್ವ. ಹೇಳಲೆ ಯವ್ವ ದೇವ್ರೆ, ನನ್ನ ತಲೆ ಕೆಟ್ಟ 16 ಆಗಕತ್ತಗ. ಇಲ್ಲಿ ನಮ್ದ ಅಡ್ಡಾಡಿ 12 ಆಗೈತೆ. ಈಕಿಗೆ ರೇಟ್ ಬೇರೆ ಹೇಳ್ಬೇಕಂತ ಸೀರಿದು. ಸುಡ್ಗಾಡ ಅವಾಗ ಎಷ್ಟು ಕೊಟ್ಟಾಳ ಬಿಟ್ಟಾಳ ನನಗೆ ಹೆಂಗೆ ಗೊತ್ತಿರ್ತೈತಿ? ಎಷ್ಟು ಕರೆಕ್ಟಾಗಿ ಹೇಳಿದೆ ಹೇಳ್ಬಿಟ್ಟು ನೀನು. ಹಂಗೆ ಗೊತ್ತಾತ್ ನಿನಗೆ? ವಾ ದೇವ್ರೆ, 600 ರೂಪಾಯಿ ಕೊಟ್ಟಿನಿ ಅವಾಗಿನ ಕಾಲಕ್ಕೆ. 600? 600 500 ಅಲ್ಲ, 600. ನಡಿ, ಅವ್ರು ಏನು ಮಾತಾಡಕತ್ತಾರ ಏನ? ನಾವು ಒಟ್ಟು ಹೋಗಿ ನಿಂದ್ರನ. ಏನು ಮಾತಾಡಕತ್ತಿದ್ದಾರಂತ ನಾನು. ತಡಿತೀರಿ, ಚಮೇಲಿ ಬಂದ್ಲಿ ಕಡೆ. ಚಮೇಲಿ ಹಂಗ್ಯಾಕ? ಬಾತ್ ಬೆಕ್ಕಿನ ಹೆಣ ಆಗೈತಿ, ಕಡದಾಡಿದ ಬೆಕ್ಕಿನ ಮಕ ಆಗೈತಿ. ಹಂಗ್ಯಾಕ ಏನಾತ? ಯವ್ವ ದೇವ್ರೆ, ಯವ್ವ ನೀಲ್ ಕುಂತಿ ಅಂತ ಗೊತ್ತಾಗಿದ್ರೆ ನಾ ಈ ಕಡೆ ಕಾಲು ಇಡ್ತಿದ್ದಿಲ್ಲ. ಯಾಮಾರಿದ್ ನೋಡತ್ತಾಗ ತೆಲಿಬೇನೆ ಅತ್ತಾಗ ಏನ ಮಾತಾಡಕತ್ತಿದ್ವಿ. ಹಂಗ್ಯಾಕಂತಿ? ಮುಖ ಹಂಗಾಗೈತಂತ. ಮುಖ ಹೆಂಗಿದ್ರೆ ಅನ್ ಸುಮ್ಕಿರು. ಅಲ್ಲೇ ನಾ ಮಕ್ಕಕ್ಕೆ ಬೈದಿದ್ದಕ್ಕೆ ಸಿಟ್ಟು ಬಂತ. ಹೋಗ್ಲಿ ಬಿಡು, ಬಾತ್ ಬೆಕ್ಕಿನ ಹೆಣ ಅನ್ನಂಗಿಲ್ಲ. ಮಂಗ್ಯಾನ್ ಮುಕ್ಕಳು ಅಂತೇನೆ. ಮಂಗ್ಯಾನ್ ಕೆಂಪು ಮಂಗ್ಯಾನ್ ಮುಕ್ಕಳಾಗೈತಿ ನೆರಿಗಟ್ಟಿ. ಏನಾತ ಹೇಳಂಗೀಗ. ನಿನ್ನ ಜೊತೆ ಮಾತಾಡ್ತೇನಲ್ಲ, ನನಗೆ ಬುದ್ಧಿಲ್ಲ. ಮುದ್ದಿ ತಿಂತೀಯಾ? ಇಲ್ಲೆಲ್ಲಿ ಸಿಕ್ತತ್ ಮುದ್ದಿ? ಮುದ್ದೆ ಬಂದಾಗಿಂದ ಅನ್ನ ತಿನ್ ಸಾಕಾಗಿ ಹೋತತ್ತಾಗ. ಎಲ್ಲಿ ನೋಡ್ತೀಯಲ್ಲ ಅನ್ನನ ನೆಟ್ಟಗೊಂದು ಚಪಾತಿ ಸಿಗೋಲ್ತು, ರೊಟ್ಟಿ ಸಿಗೋಲ್ತು. ಮುದ್ದಿ ತಿತ್ತಾಳತ್ತಿಕ್ಕಿ ಮುದ್ದಿ ಮಾಡ್ತಿದ್ದಾರನ್ನ ಇಲ್ಲಿ ಗುಡಿಯಾಗದು. ಅದ ಸುಮ್ಕಿರ ಇವತ್ತಾಗ ಕೈಯಂದ ಮೆಷಿನ್ ಅಂತ ತೆಗೆದಿಡ್ಬೇಡ ಅಂತ ಎಟ್ಟು ಹೇಳ್ತೇವಿ. ತೆಗೆದಿಟ್ಟು ಕಸ್ಲೆ ತೆಲಿ ಹಿಡಿಸ್ತತಿ. ಬಿಡಾಡಿ ಏನೋ ಅಂದ್ ಹೋದ್ಲು. ಗಿರ್ಜಿ ಏನಂದ್ಲೇಕಿ? ಏನಿಲ್ಲ, ಬಂಗಾರದಂತ ನಿನ್ ಕರ್ಕೊಂಬಂದು ದೇವ್ರು ವರ ಕೊಟ್ಟ, ಪುಣ್ಯ ಮಾಡೇವ್ ನಾವು. ಅಲ್ಲೇನೋ ಮಾತಾಡಕತ್ತಾರ, ಹೋಗಿ ನಿಂದ್ರ ಹೋಗು. ಏನೇನಂದ್ರ ಯಾರಿಗೆ ಗೊತ್ತು ಹೋಗತ್ತಾಗ. ಆ ಕಿವಿಗೆ ಹಾಕೊಳ್ಳೋ ಮಷೀನ್ ಯಾಕೆ ತೆಗೆದಿಡ್ತೀನಿ ನೀನು? ಏನಂತೀಯನವ ನೀನು? ನನಗೂ ಸಿಟ್ಟು ನೆತ್ತಿಗೆ ಇರ್ತ. ಬಂದೇ ಬಿಟ್ಟೆ ನೋಡಿ ನಾನು. ಹೋಗೋದ ನೋಡಂತೇಳಿ ಬಾಯ್ ಸುಮ್ ಕುಂತ್ಲು. ತಲೆ ಹಿಡ್ಸಕತ್ತಾಗ ಹೋಗ್ಬೇಡ ಒಂದೇ ಸಮನೆ ಹೋಗ್ಬೇಡ. ಎಷ್ಟಂತ ನೋಡ್ಲಿ ನಾನು, ಎಷ್ಟಂತ ಸಹಿಸ್ಕೊಲಿ. ಎಷ್ಟು ಚೆನ್ನಾಗಿ ಹೇಳಿದ್ರಿ. ಬೇಡ ಅಂದ್ಲು, ನಾ ಬಂದ್ಬಿಟ್ಟೆ ಅಂತ ಹೇಳಿದ್ರಿ. ಇದ್ರಾಗ ಅವ್ರದ್ದೇನು ತಪ್ಪಿಲ್ಲ ರೀ ಪಾಪ. ಏನು ತಪ್ಪಿಲ್ಲ ಅಂತಿ? ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ರೆ ಆಗಲ್ಲನ? ಇಷ್ಟು ಜಗಳ ಮಾಡೋ ಅವಶ್ಯಕತೆ ಐತನ? ಏನು ನಾವೇನು ಸಣ್ಣ ಈಗ ಮದುವೆಗೆ ಅನ್ನಂಗಿಲ್ಲ, ಏನಿಲ್ಲ ಆತಾಗ. ಆಗ ವಯಸ್ಸು ಹೋತು. ಏನಾತ ಇನ್ನು ಎಷ್ಟು ದಿನ ಬದುಕಿರ್ತೀನಿ? ಏನೋ ಒಂದು ಸ್ವಲ್ಪ ಇರ್ವಲ್ಲಕ್ ಬಿಡು ಹೋಲತ್ತಾಗ ಅಂತ ಅನ್ನೋ ಒಂದು ದೊಡ್ಡ ಮನ್ಸಿಲ್ಲ ಆಕಿಗೆ. ಹಂಗಲ್ಲ ರೀ, ನೀವೇ ಆಗಿದ್ರೆ ಸುಮ್ಮನೆ ಇರ್ತಿದ್ರ? ನಿಮ್ಮ ಹೆಂಡತಿಗೆ ಇನ್ನೊಂದು ಮದುವೆ ಆಗೈತಿ ಅಂತ ಗೊತ್ತಾಗಿದ್ರೆ ಯಾರು ಇರ್ತಾರ್ರಿ ಹಂಗೆ? ಹೇಳ್ರಿ ನೋಡೋಣ. ಹೆಣ್ಣಾದರೂ ಅಷ್ಟೇ, ಗಂಡಾದರೂ ಅಷ್ಟೇ, ಎಲ್ಲರಿಗೂ ನಂದು, ನನ್ನ ಗಂಡ, ನನ್ನ ಮನೆ, ನನ್ನ ಸಂಸಾರ ಅನ್ನೋದು ಇದ್ದೇ ಇರ್ತೈತೆ. ಆ ವಿಷಯಕ್ಕೆ ನಾವು ಅವರಿಗೆ ಕಾಂಪ್ರಮೈಸ್ ಆಗ ಅಂತಂದ್ರೆ ಹೆಂಗೆ ಆಕತ್ರಿ? ಸ್ವಲ್ಪ ಅವ್ರು ಜಾಸ್ತಿ ಆ ವಿಷಯಕ್ಕೆ ಗಟ್ಟೆ ಹಿಡ್ದಾರಷ್ಟೇ. ಈಗ ನನ್ನ ಮನಸ್ಸು ಹೋಗ್ಲಿ ಬಿಡು, ನಾನು ಮೋಸ ಮಾಡಿ ಮದುವೆ ಮಾಡ್ಕೊಂಡು ಹೋದ್ರು ಅತ್ತಾಗ ಏನು ಮಾಡೋಕ್ಕಾಕತಿ? ಈಗ ಇದನ್ನೇ ಹೇಳ್ಕೊಂತ ಕುಂತ್ರೆ ನಡೀತೈತ? ಈಗಾರ ನನ್ನ ಗಂಡ ನನ್ನ ಜೊತೆ ಚಲೋ ಅದನಲ್ಲ ಅಂತ ಖುಷಿ ಪಡಾತೀನಿ. ಅದೇ ರೀತಿ ಗಾಯತ್ರಿ ಅಕ್ಕನೂ ಖುಷಿ ಪಡಬೇಕು ಅಂತ ನೀವು ಯಾಕೆ ಅಂತೀರಿ? ಅವರು ಇಷ್ಟು ವರ್ಷ ನನ್ನ ಜೊತೆ ಚೆನ್ನಾಗದ, ನನ್ನ ಗಂಡ ಹೋಗ್ಲಿ ಬಿಡು, ಈಗ ಏನಾಯ್ತು ಒಂಚೂರು ಮಾತಾಡ್ಕೊಂಡ್ರೆ ಹೋದ್ರೆ ಬಂದ್ರೆ ಏನಾಯ್ತು ಅನ್ನೋದು ಅವ್ರಿಗೆ ಬರ್ಬೇಕಲ್ಲ, ಬರಲ್ಲ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಅವ್ರದ್ದು ತಪ್ಪಂತೂ ಹೇಳೋಕ್ಕಾಗಂಗಿಲ್ಲ. ಹೋಲತ್ತ ಹಿಂಗೆ ಎಷ್ಟು ದಿನ ದುಗ್ತದ ಹೋಗ್ಲಿ. ಆಮೇಲೆ ಇನ್ನೊಂದು ಮಾತು, ನಾವಲ್ಲೇ ಇಲ್ಲಿರಾಕ ನಾನು ಮತ್ತು ಧಾರವಾಡಕ್ಕೆ ಹೋಗ್ತೇನೆ. ಆ ಮನೆ ಖಾಲಿ ಐತಿ ಅಂತ ಹೇಳ್ಯಾರ. ವಿಚಾರಿಸೇನೆ ಫೋನ್ ಮಾಡಿ. ಬಾ ಅಕ್ಕ, ನಿನ್ಗೇನು ಬೇಡ ಅನ್ನಂಗಿಲ್ಲ. ನಾನು ರಕ್ಷಣಕ್ಕ ಬರ್ರಿ, ನೀವು ಚಲೋ ಇಟ್ಕೊಂಡಿದ್ರಿ, ಮನಿನೂ ಕ್ಲೀನ್ ಇಟ್ಕೊಂತಿದ್ರಿ. ಆಮೇಲೆ ಇಲ್ಲೆಲ್ಲ ಎಷ್ಟೊಂಥರ ಅಡ್ಜಸ್ಟ್ ಆಗಿದ್ರಿ. ನೀವು ಬಿಟ್ಟು ಹೋಗಿ ನಮ್ಗೆ ಭಾಳ ಬೇಜಾರಾತು. ಈಗ ಸದ್ಯಕ್ಕೆ ಯಾರು ಬಾಡಿಗೆ ಬಂದಿಲ್ಲ, ನೀವು ಬರ್ತೇನೆ ಅಂದ್ರೆ ನಾನು ಮತ್ತೆ ನೀವು ಹೆಂಗೆ ಕ್ಲೀನ್ ಮಾಡ್ಕೊಟ್ಟೋಗಿದ್ರೆ ಹಂಗೆ ಐತಿ, ಇನ್ನೊಂದು ಸ್ವಲ್ಪ ಕಸ ಹೊಡಿಸಿಡ್ತೀನಿ ಅಂದಾರ. ನಾನು ಧಾರವಾಡಕ್ಕೆ ವಾಪಸ್ ಹೋಗ್ತೇನೆ ರೀ. ಅಲ್ಲೇ ಮತ್ತೊಂದು 4-5 ಮನೆ ಭಾಂಡೆ ತಿಕ್ಕೊಂಡು, ಅದೇ ನಾ ಹಿಡಿದಿದ್ದು ಕಾಯಂ ಮನೆಗಳು ಹಂಗೆ ಅದಾವೆ. ನಾ ಅದೇ ಮನೆಗಳ್ದೆ ವಾಪಸ್ ಭಾಂಡೆ ತಿಕ್ಕೊಂತ ನಾನು ಅಲ್ಲೇ ಜೀವನ ಮಾಡ್ತೇನೆ. ನಾವಲ್ಲಪ್ಪ ಇಲ್ಲಿರಕ್ಕೆ, ನಾವು ಅಲ್ಲೇ ನಿಮ್ಗೆ ಈ ಮಾತು ಹೇಳಿ ಹೋಗ್ಬೇಕಂತೇಳಿ ಸುಮ್ಮನಾಗಿದ್ದೆ. ಇವಾಗ ಹೇಳತ್ತೀನಿ, ನಾನು ವಾಪಸ್ ಅಲ್ಲಿಗೆ ಹೋಗ್ತೇನೆ. ಅಂದ್ರೆ ನಂಗೆ ನಿನ್ ಸಾಕ ಯೋಗ್ಯತೆ ಇಲ್ಲ ಅಂತ ಮತ್ತೊಂದ್ಸಲ ಹೇಳತ್ತೀಯಲ್ಲ. ಅಲ್ಲ, ಅಲ್ಲಿಂದ ನೀನು ಕರ್ಕೊಂಬಂದು ನಾ ಇಲ್ಲಿ ಇರಿಸ್ಕೊಂಡಿನಿ, ಈಗ ಮತ್ತೆ ಅಲ್ಲಿ ಹೋಗ್ತೇನೆ ಅಂತೀನಿ. ನೀನು ಯಾಕಂತ ಕೇಳತ್ತೀನಿ ನಾನು ನಿನಗೆ. ಅಲ್ಲ, ನಿನ್ಗೇನು ನನಗೇನು ಒಂದು ಬಾಡಿಗೆ ಕಟ್ಟಿ ನಿಂಗೆ ಒಂಚೂರು ರೇಷನ್ ಹಾಕೋಕ್ಕಾಗಲ್ಲ? ನೀನು ಇಲ್ಲೇ ಇದ್ರೆ ನಾನು ಹೋಗೋದು ಬರೋದು ಮಾಡ್ಬೋದಲ್ಲ ಅನ್ನೋ ಕಾರಣಕ್ಕೆ ನೀನು ಕರ್ಕೊಂಬಂದಿದ್ದು. ಈಗ ಮತ್ತೆ ಅಲ್ಲೇ ಹೋಗ್ತೀನಿ ಅಂತಿ. ಬೇಡ, ಏನು ಅವಶ್ಯಕತೆ ಇಲ್ಲ, ನೀ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ, ನೀ ಇಲ್ಲೇ ಇರು. ನೀವು ಕೈ ಮುಗಿದು ಕೇಳ್ಕೊತೀನಿ, ನನಗೆ ಹೋಗಕ್ಕೆ ಬಿಟ್ಬಿಡ್ರಿ. ನಾನು ಒಂದೇದ್ದು ಇಲ್ಲಿಗೆ ಬಂದಿದ್ದೆ ತಪ್ಪಾತು. ನಾನು ಏನೋ ಒಂದು ಕುಡ್ಡು ಪ್ರೀತಿ ಒಳಗೆ ಬಂದೆ, ಅದೇ ತಪ್ಪಾಗಿದ್ದು. ಬೇಡ, ನಾನು ವಾಪಸ್ ಹೋಗ್ತೇನೆ. ನಾನು ಮತ್ತು ನನ್ನ ಕೆಲಸ ಏನೈತೆ ಅದನ್ನು ಮಾಡಿ ನಾನು ಜೀವನ ಮಾಡ್ಕೊತೇನೆ. ಇಷ್ಟು ವರ್ಷ ಮಾಡ್ದಕ್ಕೀಗೆ ಇನ್ನು ಮಾಡ್ಕೊಳಕ್ಕಾಗಲ್ಲನ? ಅದನ್ನೇ ಹೇಳಿದ್ದು, ಇಷ್ಟು ವರ್ಷ ಮಾಡಿ ಇನ್ನೂ ಅದನ್ನೇ ಮಾಡ್ತೀಯನೋ ಬೇಡ ಅಂತ. ನಾನು ದುಡಿತಾ ಇರೋದಲ್ಲಿ ಕಷ್ಟಪಟ್ಟು ನಾವು ಹೊರಗೆ ದುಡಿದಿದ್ರು ಇದಕ್ಕೆ ಹೆಚ್ಚಿಗೆ ಪಗಾರ ಬಂದಿರ್ತಿತ್ತು ಇಷ್ಟು ವರ್ಷದಾಗ. ನನಗೆ ಅಕ್ಕಿದೇನ ಅವ್ರ ಅಪ್ಪಂದೇನ? ಅವ್ರ ಅಪ್ಪ ಬಿಟ್ಟು ಹೋಗಿದ್ದು ಒಂದು, ನಾನು ಕಷ್ಟಪಟ್ಟು ದುಡಿದು ಗಳಿಸಿ ಕೂಡ್ಸಿಟ್ಟು 1/2 ಮಾಡೀನಿ, ಗೊತ್ತನ?
ಅದೆಲ್ಲ ಆಕಿ ಕಣ್ಣಾಗಿಲ್ಲ. ನೀ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನೀ ಸುಮ್ನಿರು, ಇಲ್ಲೇ ಇರ್ಬೇಕಷ್ಟೇ. ನೀ ಹೋದ್ರ ಮಾತ್ರ ನಾ ಮಾತ್ರ ನಿಜ ಹೇಳ್ತಾನೆ ಬದುಕಿರಂಗಿಲ್ಲ. ನಾ ಹೇಳಕತ್ತೇನೆ ಕೇಳು, ಇದ್ರ ಮ್ಯಾಗ ನಿನಗೆ ಬಿಟ್ಟಿದ್ದು. ಅಲ್ಲಿಂದ ಇಲ್ಲಿಗೆ ಬಂದೆ ನೆಮ್ಮದಿ ಒಂದಿಟ್ಟು ಕುಂದ್ರೋಣ ಅಂತ, ಇಲ್ಲೂ ಅದೇ ರಮಾಣ. ಹೋಗ್ಲಿ ಬಿಡ್ರಿ, ಬೇಜಾರು ಮಾಡ್ಕೋಬೇಡ್ರಿ. ಹೋಗೋದು ಬಿಡೋದು ಆಮ್ಯಾಗ ಊಟ ಮಾಡ್ಬರ್ರಿ. ಊಟ ಮಾಡಿರೇ ಇಲ್ಲ ಏನು ಹಂಗ ಬಂದ್ರೆ? ಅಲ್ಲಿ ಊಟ ನೆಟ್ಟಗೆ ಮನ್ಯಾಗ ಅಡಿಗೆ ಮಾಡೋರ್ ದಿಕ್ಕಿಲ್ಲ. ಪಾಪ ಲಕ್ಷ್ಮಿ ಮಾಡ್ತಿರ್ತಾಳ, ಆಕಿಗೂ ಈಕಿ ಅಡಿಗೆ ಮನೆಗೆ ಬಂದು ಬಾಯೋ ಬಾಯಿ ಮಾಡ್ತಾಳ. ಆಕಿಗೆ ಒಂದು ಅಳ್ತಿ ನಿಂದ್ರಾಕ್ ಬಿಡೋದಿಲ್ಲ ಆಕಿನ ಅಡಿಗೆ ಮನ್ಯಾಗ. ಆಕಿ ಪಾಪ ವಾಪಸ್ ಹೋಗ್ಕಳ, ಯಾಕಾರ ಕಾಲೇಜ್ ಸುಟ್ಟಿ ಕೊಟ್ಟತೆ ಏನ ಮನ್ಯಾಗ ಇರಾಕ್ ಆಗಲ್ರಿ ಮಾವಾರ ಅನ್ಕೊಂತ ಹೋತ್ ಒಳಗದು. ಈ ಕೆರ ನೆಟ್ಟಗೆ ಮಾಡ್ತಾಳ, ಹೋಲಿಕಿ ಸೊಸಿನಾರ ಅಡಿಗೆ ನೆಟ್ಟಗೆ ಮಾಡ್ತಾಳ, ಅದು ಇಲ್ಲ. ಬಟ್ ಏನು ಒಂದಿಟ್ಟು ಒಂಥರ ಹೆಂಗಂದ್ರೆ ನೀನು ನೋಡಿದ್ರೆ ರಾತ್ರಿ ಓಟು ಅದು ಎಂಥದ್ದು ಜೊಮ್ಯಾಟೋನ ಚೂಗೆ ಅದ್ರಾಗ ಆರ್ಡರ್ ಮಾಡ್ಕೊಂಡು ತಿಂದ್ರು. ಅದ್ರಾಗ ನಮಗೂ ಅದನ್ನೇ ತಿನ್ನು ಅಂತಾರತ್ತ. ಲಕ್ಷ್ಮಿ ಮತ್ತೆ ಬಿಸಿ ಬಿಸಿ ಅನ್ನ ಮಾಡಿ ಅದಕ್ಕೆ ಮೊಸರನ್ನ ಒಗ್ಗರಣೆ ಹಾಕಿದ್ಲು, ಅದನ್ನೇ ತಿಂದು ಮಕ್ಕೊಂಡೆ. ಹೌದಾ? ಛೇ, ಬರ್ರಿ ನುಗ್ಗಿಕಾಯಿ ಸಾರು ಮಾಡೀನಿ. ಏನು ಬ್ಯಾಳಿ ನುಗ್ಗಿಕಾಯಿ ಸಾಂಬಾರು ಮಸ್ತಾಗಿ ಬಿಸಿ ಅನ್ನ ಮಾಡೀನಿ, ಊಟ ಮಾಡ್ಬರ್ರಿ. ರೊಟ್ಟಿ ರಾತ್ರಿ ಹೋದವು, ಈಗಿನ ಇಲ್ಲ. ಬೇಕಾದ್ರೆ ಮುರಿದು ಹಾಕಿ ಸಾರು ಹಾಕೊಂಡ್ರೆ ಟೇಸ್ಟಿ ಆಕತಿ. ಹೌದಾ? ನಡಿ ಕೊಂಡು ನಡಿ, ಹೊಟ್ಟೆ ಜಗ್ ಹಸ್ತತ್ ನಡಿಯ ಮರೆ.